ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಒಂದು ನಾನ್ ಬ್ರೈಡ್ ಲುಕ್ಗೆ ಅಂತ ಹೇಳಿ ಲಗ್ಗೆರೆನಲ್ಲಿ ಮೇಕಪ್ ಇತ್ತು. ಸೊ ಅಲ್ಲಿ ನಾನು ಮತ್ತು ನನ್ನ ಒಂದು ಸ್ಟಾಫ್ ಏನಿದ್ದಾರೆ ನಾವಿಬ್ಬರು ಹೊರಟಿದ್ವಿ. ಕಂಪ್ಲೀಟ್ ಮೇಕಪ್ಪು ಆ್ಯಂಡ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಹೇರ್ ಸ್ಟೈಲ್ ಕೂಡ ಅಷ್ಟೇ, ಫ್ರಂಟ್ ಲುಕ್ ಏನಿದೆ ಹೇರ್ ಸ್ಟೈಲ್ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಬಟ್ ಬ್ಯಾಕ್ ಸೈಡ್ ನಾನು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ನನಗೆ ಅನ್ನಿಸ್ತು ನಾನು ಇದನ್ನು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ. ಇದನ್ನು ನಾನು ಯೂಟ್ಯೂಬಿಗೆ ಹಾಕೋದ್ರಿಂದ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಬ್ಯಾಕ್ ಲುಕ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ನಾನಿಲ್ಲಿ ಒಂದು ಕಂಪ್ಲೀಟಾಗಿ ನಾನ್ ಬ್ರೈಡ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಿದ್ದು ಮಾರ್ನಿಂಗ್ ಬೇಸಿಕ್ ಮೇಕಪ್ ಆ್ಯಂಡ್ ಬೇಸಿಕ್ ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ಈವ್ನಿಂಗ್ ರಿಸೆಪ್ಷನಿಗೆ ಕೂಡ ಕಂಪ್ಲೀಟ್ ಸೇಮ್. ಇದು ಅವರ ಬ್ರದರ್ ಮದುವೆ ಆಗಿರೋದ್ರಿಂದ ಇವರು ಬ್ರೈಡ್ ಮೇಡ್ ಆಗಿರ್ತಾರೆ, ಬ್ರೈಡ್ ಎಲ್ಲ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಸಿಂಪಲ್ ಲುಕ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೇರ್ ಸ್ಟೈಲ್ ಕೂಡ ಅಷ್ಟೇ, ಪರ್ಟಿಕ್ಯುಲರ್ ಇವರಿಗೆ ಲೋಟಸ್ ಹೇರ್ ಸ್ಟೈಲ್ ಬೇಕಾಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಹಾರ್ಟ್ ಶೇಪ್ ಮಸ್ಸಿ ಬ್ರೈಡ್ ಬೇಕಾಗಿರುತ್ತೆ. ಇದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವ್ರದ್ದೇ ಆದ ಒಂದು ಲಾಂಗ್ ಹೇರಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿ ಹೇರ್ ಎಕ್ಸ್ಟೆನ್ಷನ್, ಚೌಲಿ, ಕುಚ್ಚು ಇದು ಯಾವುದೇ ರೀತಿ ಯೂಸ್ ಮಾಡಿಲ್ಲ ನಾವು. ಕಂಪ್ಲೀಟ್ ಇದು ಅವ್ರದ್ದೇ ಹೇರ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಬ್ರೈಡ್ ಹೇರ್ ಸ್ಟೈಲ್ ಅಥವಾ ಒಂದು ನಾನ್ ಬ್ರೈಡ್ ಹೇರ್ ಸ್ಟೈಲ್ ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ಫಿನಿಶಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಫಿನಿಶಿಂಗ್ ಬ್ರೈಡ್ ಆದರೂ ಅಷ್ಟೇ, ನಾನ್ ಬ್ರೈಡ್ ಆದರೂ ಅಷ್ಟೇ, ಕಂಪ್ಲೀಟ್ ಒಳ್ಳೆ ಫಿನಿಶಿಂಗ್ ಕೊಡಲೇಬೇಕಾಗತ್ತೆ. ನಾನಿಲ್ಲಿ ಹೇರ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಡಿಸ್ಕೋ ರಬ್ಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾರ್ಟಿಷನ್ನ ಮಾಡಿಕೊಂಡು ಯಾವ ರೀತಿಯಲ್ಲಿ ಪಾರ್ಟಿಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ನೋಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಬಿಗಿನರ್ಸ್ ಯಾರಿದ್ದೀರಾ ಅವರಿಗೆ ಈ ಕಂಪ್ಲೀಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹಾರ್ಟ್ ಶೇಪಲ್ಲಿ ನಾವು ಪ್ರತಿ ಒಂದು ಸೆಕ್ಷನ್ನ ತಗೊಂಡಾಗ ಅದನ್ನು ನೀಟಾಗಿ ಕೂಮ್ ಮಾಡಿಕೊಂಡು, ಬೇಕು ಅಂದರೆ ಸ್ಪ್ರೇ ಮಾಡಿಕೊಂಡು ರಬ್ಬಲ್ಲಿಂದ ಅದನ್ನು ನಾವು ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಆ ಕಡೆ ಎಷ್ಟು ಸ್ಪ್ರೆಡ್ ಮಾಡ್ತೀವೋ ಸೇಮ್ ಲೆಫ್ಟ್ ಸೈಡ್ ಕೂಡ ಅದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬ್ರಾಡ್ನೆಸ್ ಬೇಕಾದರೂ ಕೂಡ ನೀವು ಕೊಟ್ಕೋಬೋದು. ಇದರಲ್ಲಿ ನಾವು ಲೋಟಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಲೋಟಸ್ನ ಈಸಿಯಾಗಿ ಯಾವ ರೀತಿ ಲಾಂಗ್ ಲಾಸ್ಟಿಂಗ್ ಇರೋ ಥರ ಯಾವ ರೀತಿ ಸ್ಟೇ ಮಾಡೋದು ಅಂತ ಕೂಡ ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ. ಇದೇ ರೀತಿ ಕಂಪ್ಲೀಟ್ ಪೂರ್ತಿ ಸೆಕ್ಷನ್ನ ಕ್ರಿಯೇಟ್ ಮಾಡಿಕೊಂಡು ತುದಿ ತನಕನೂ ಹಿಂಡ್ಕೊಳ್ತಾ ಹೋಗಬೇಕು. ಅದಾದಮೇಲೆ ನಾನಿಲ್ಲಿ ಇವ್ರು ಯಾವುದೇ ರೀತಿ ಮಣಿನ ಅದಕ್ಕೆ ಪೋಣಿಸಿರಲ್ಲ, ಅದಕ್ಕೋಸ್ಕರನೇ ನಾನು 2 ಲೋಟಸ್ನ ಮುಂಚೆಗೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಲೋಟಸ್ನ ಆ್ಯಡ್ ಮಾಡಿಕೊಂಡು ನಮಗೆ ಲೋಟಸ್ ಮಡಚಬೇಕು ಅಂತ ಅಂದರೆ ಅದನ್ನು ಫೋಲ್ಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಉದ್ದನೆ ಬಿಟ್ಕೋಬೋದು. ಸೂಜಿ ದಾರದಿಂದ ನಾನಿಲ್ಲಿ ಕಂಪ್ಲೀಟಾಗಿ 2 ಕೂಡ ಸ್ಟಿಚ್ ಮಾಡ್ಕೊಂಡು ಅದನ್ನು ಅದಾದಮೇಲೆ ನಾನು ಹೇರ್ಸಿಗೆ ಟೈ ಮಾಡ್ಕೊಳ್ತಾ ಹೋಗ್ತೀನಿ. ಸೂಜಿ ದಾರದಿಂದ ನಾವು ಬಟ್ಟೆನ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಅದೇ ರೀತಿಯೇ ಹೇರ್ಸು ವಿತ್ ಆ ಫ್ಲವರ್ನ ಲಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು 4ರಿಂದ 5 ನಾಟ್ ಹಾಕಿದ್ರೆ ಸಾಕು, ಅದು ಕಂಪ್ಲೀಟ್ ಸ್ಟೇ ಆಗಿಬಿಡುತ್ತೆ. ನಾವು ಯಾವುದೇ ರೀತಿ ಪಿನ್ಸು ಯಾವುದು ಕೂಡ ನಾವು ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅವ್ರು ತೆಗಿಯೋ ತನಕನೂ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದಾದಮೇಲೆ ಅವರು ಲೋಟಸ್ ಫ್ಲವರ್ ಥರನೇ ಇರುವಂಥ ಒಂದು ಬ್ರೋಚಸ್ನ ಕೂಡ ಬುಕ್ ಮಾಡ್ಕೊಂಡಿತ್ತು, ಅದನ್ನು ನಾವು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಲ್ಗಡೆ ಕೂಡ ಅಷ್ಟೇ ಒಂದು ಮಲ್ಲಿಗೆ ದಿಂಡು ಒಳಗಡೆ ಲೋಟಸ್ನ ಫ್ಲವರ್ ಹರಡಿರೋ ರೀತಿ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಯಾಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ, ಒಂದು ಪರ್ಫೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡೋಕ್ಕೂ ಮುಂಚೆ ಹೇರ್ ಸ್ಪ್ರೇ ಮಾಡಬೇಕು. ಬಿಫೋರ್ ಹೇರ್ ಸ್ಪ್ರೇ ಮೌಸ್ ಮಾಡಬೇಕು. ಅದಾದಮೇಲೆ ಹೇರ್ ಏನಾದರೂ ಕರ್ಲ್ಸ್ ಇತ್ತು, ವೇವ್ಸ್ ಇತ್ತು ಅಥವಾ ಥಿಕ್ನೆಸ್ ಇತ್ತು ಅಂತಂದರೆ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಮುಂಚೆಗೆ. ಡೈರೆಕ್ಟಾಗಿ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಹೇರ್ ಸ್ಟೈಲ್ ಲುಕ್ ಅನಿಸಲ್ಲ. ಎಲ್ಲನೂ ನಾವು ಪರ್ಫೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಮೌಸ್ ಸ್ಪ್ರೇ ಮಾಡಿಕೊಂಡು ಮತ್ತೆ ಅಗೈನ್ ಬ್ಲೋ ಡ್ರೈ ಮಾಡಿ ಅದಾದಮೇಲೆ ನಾವು ಕ್ರಿಂಪಿಂಗ್ನ ಕೊಟ್ಕೊಂಡು ಅದಾದಮೇಲೆ ನಾವು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋದ್ರಿಂದ ಫಿನಿಶಿಂಗ್ ಇಸ್ ಅಮೇಝಿಂಗ್. ಆ್ಯಂಡ್ ಇವಾಗಂತೂ ಮೇಕಪ್ ಆರ್ಟಿಸ್ಟಿಗಿಂತ ಹೆಚ್ಚಾಗಿ ಹೇರ್ ಆರ್ಟಿಸ್ಟಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಹೇರ್ ಆ್ಯಂಡ್ ಸ್ಯಾರಿ ಪರ್ಫೆಕ್ಟಾಗಿ ಕಲಿಯೋದ್ರಿಂದ ಯುವರ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ಕೆಲಸನ ನಿಯತ್ತಾಗಿ ಮಾಡಿ ಆ್ಯಂಡ್ ಮಾಡೋ ಒಂದು ಸಣ್ಣ ಕೆಲಸ ಆದರೂ ಕೂಡ ಪರ್ಫೆಕ್ಟಾಗಿ ಮಾಡಿ, ನಿಮಗೆ ಭಗವಂತ ಎಲ್ಲೇ ಹೋದ್ರೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಸೊ ಈ ರೀತಿ ಲೇಸ್ನ ನೀವು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಕಾಣಿಸ್ದೇ ಇರಲಿ ಅಂತ ಹೇಳಿ ನಾವು ಲೇಸಿಂದ ಕವರ್ ಮಾಡ್ಬೋದು. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಕವರ್ ಕೂಡ ಆಗುತ್ತೆ. ನಾನಿಲ್ಲಿ ಕಂಪ್ಲೀಟ್ ಕವರ್ ಮಾಡಾದ್ಮೇಲೆ ಟೈ ಮಾಡಿದ್ದೀನಿ ಬ್ಯಾಕ್ ಸೈಡ್. ಅದನ್ನು 2 ಗಂಟೆ ಹಾಕಿ ಆ ಉಳಿದಿರುತ್ತಲ್ಲ ಅದನ್ನಷ್ಟೇ ನಾನು ಪಿನ್ಸಿಂದ ಲಾಕ್ ಮಾಡ್ತಾ ಇದ್ದೀನಿ. ಆ ಪಿನ್ನೂ ಕಾಣಿಸಲ್ಲ, ನಾವು ನಾಟ್ ಹಾಕಿರೋದು ಕಾಣಿಸಲ್ಲ. ಸೊ ಈ ಒಂದು ಓವರ್ ಆಲ್ ಹೇರ್ ಸ್ಟೈಲ್ ಈ ರೀತಿ ಒಂದು ಕ್ರಿಯೇಟ್ ಆಗಿದೆ. ಇದಕ್ಕೆ ನಾವು ಮೇಲ್ಗಡೆ ಒಂದು
ಒಂದು ಲೋಟಸ್ ಏನಿರುತ್ತಲ್ಲ ಅವ್ರು ತಂದಿದ್ದು ಅದನ್ನು ನಾವು ಫಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಒಂದು ಲೋಟಸ್ ಫಿಕ್ಸ್ ಮಾಡಿ ಆದಮೇಲೆ ನಾನು ಆ ಮೆಜರ್ಮೆಂಟ್ ಈಕ್ವಲ್ ಮೆಜರ್ಮೆಂಟ್ನ ಇಟ್ಕೊಂಡು ಒಂದೊಂದೇ ಫಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದಾದ ಮೇಲೆ ಕಂಪ್ಲೀಟಾಗಿ ಹೇರ್ ಸ್ಪ್ರೇ ಕೂಡ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೋತೀನಿ. ಅದಾದಮೇಲೆ ಅವ್ರು ಫ್ಲವರ್ಸ್ ಕೊಡ್ತಾರೆ. ಆ ಫ್ಲವರ್ಸ್ನ ನಾನು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ನಾನು ಫ್ಲವರ್ಸ್ನ ಸ್ಪ್ರೆಡ್ ಮಾಡಿ ಅಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಅಷ್ಟೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಪಿನ್ಸಿಂದ ಪಿನ್ಸಿಂದ ಸೆಕ್ಯೂರ್ ಮಾಡ್ತಾ ಇಲ್ಲ, ಅದನ್ನು ನಾನು ಸ್ಟಿಚ್ ಮಾಡಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಅದ್ರ ಸುತ್ತ ನಾನು ಮಲ್ಲಿಗೆ ದಿಂಡಿಂದ ಕವರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕಂಪ್ಲೀಟ್ ಹೇರ್ ಸ್ಟೈಲ್ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಏನು ಮಾಡಬೇಕು, ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಒಂದು ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿದ್ದಾರೆ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೀವು ಕೂಡ ಅಷ್ಟೇ ನನ್ನ ಒಂದು ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ತುಂಬ ಹಾಕಿದ್ದೀನಿ. ನಾನು ಐಬ್ರೋಸ್, ಹೇರ್ ಕಟ್, ಮೇಕಪ್ ಅಂತ ಹೇಳಿ ತುಂಬ ಹಾಕಿದ್ದೀನಿ. ಆ ವೀಡಿಯೋಸ್ ಎಲ್ಲ ನೀವು ಫ್ರೀ ಆಗಿದ್ದಾಗ ಚೆಕ್ ಮಾಡಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ ಯಾವ್ದು ಬೇಕು ಅಂತ ಕೂಡ ನಾನು ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.